ನಾನೇ ಮಾಡ್ತೀನಿ ಅಂತ ಹೇಳೋದು ಅದಕ್ಕೆ ಒಂಥರ ಹೆಂಗಾಗಿದೆ, ಹೊಡೆದಾಟ ಆಗಿದೆ. ಆದರೆ ಬೆಂಗಳೂರಿನಲ್ಲಿ ಒಂದು ಹೇಳ್ತೀನಿ, ಈ ಊರಿನಲ್ಲಿ ನನ್ನ ಜನ ನೋಡಿದ್ರೆ ಪಾಪ ಅನಿಸುತ್ತೆ. ಯಾಕಂದರೆ ಟ್ರಾಫಿಕ್ಕಲ್ಲಿ ಎಷ್ಟು ಜನಕ್ಕೆ ಅವನು ಓಡಾಡೋ ನೋಡ್ರೆ ಅವನಿಗೆ ಹೈಪರ್ ಟೆನ್ಷನ್ ಆಗುತ್ತೆ, ಅವನಿಗೆ ಬಿ ಪಿ ಬರುತ್ತೆ, ಅವನಿಗೆ ಶುಗರ್ ಬರುತ್ತೆ, ಅವನು ಜನ ಪಾಪ ಅನಿಸುತ್ತೆ. ನಾವೇನೋ ಮಾತಾಡ್ಬಾರ್ದು, ಭಾಳ ರಂಗಾಗಿ ನಾವು ಮಾತಾಡ್ಬೋದು, ಆದರೆ ಜನರನ್ನ ಟ್ರಾಫಿಕ್ನ ಈಸ್ ಔಟ್ ಮಾಡಬೇಕು. ಆಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಕ್ವಶನ್ ಕೇಳ್ಬೋದಿತ್ತು, ಏನಂತಂದರೆ ಬೆಂಗಳೂರನ್ನ ಯಾಕೆ ಹಾರಿಜಾಂಟಲಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾಯಿದ್ದೀರಿ ನೀವು? ಲೋಕಲ್ ಪ್ಲಾನಿಂಗ್ ಏರಿಯಾ ರಿಸ್ಟ್ರಿಕ್ಷನ್ ಮಾಡಿ ನೀವು. ಇಷ್ಟೇ, ಬೆಂಗಳೂರು ಹೋಗ್ಬಿಟ್ಟು ರಾಮನಗರ ತಿನ್ನೋದು ಬೇಡ, ಬೆಂಗಳೂರು ಹೋಗಿ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ತಿನ್ನೋದು ಬೇಡ. ಇದನ್ನು ಎಂಡ್ ಮಾಡಿ ಇಲ್ಲಿಗೆ. ನೀವು ಇದರ ಆಚೆಗೆ Tier 2, Tier 3 ಸಿಟೀಸನ್ನು SM ಕೃಷ್ಣ ಅವ್ರ ಥರ ಬೆಳೆಸಿ ನೀವು ಮುಂದಕ್ಕೆ ಹೋಗಬೇಡಿ. ಆನಂತರ ನಿಮ್ಮ STRR ಇದೆಯಲ್ಲ, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ ಏನಿದೆಯಲ್ಲ, ಆ ರಿಂಗ್ ರೋಡನ್ನು ನೀವು ನೋಡಿದ್ರೆ 4 ಲೈನ್ ಮಾಡ್ತಿದ್ದಾರೆ. ಇನ್ನು 2 ಪ್ಯಾಕೇಜ್ ಅದು ಆಗಲಿಲ್ಲ, ಲ್ಯಾಂಡ್ ಅಕ್ವಿಷನ್ ಅಲ್ಲಿಗೆ ನಿಂತೋಗ್ಬಿಟ್ಟಿದೆ. 2 ಪ್ಯಾಕೇಜ್, 1 ಪ್ಯಾಕೇಜ್ ಏನೋ ಕಂಪ್ಲೀಟ್ ಆಗಿದೆ, ಇನ್ನೊಂದು ಪ್ಯಾಕೇಜ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರಬೇಕು. ಇನ್ನೆರಡು ಪ್ಯಾಕೇಜು ಕಂಪ್ಲೀಟ್ ಆಗಲಿಲ್ಲ. ನೈಸ್ ರೋಡ್ದು ಹಾಫ್ ರಿಂಗ್ ಇದೆ, ಅದನ್ನು ಫುಲ್ ರಿಂಗ್ ಮಾಡಬೇಕು. ಟ್ರಾಫಿಕ್ ಈಸ್ ಔಟ್ ಆಗುತ್ತೆ, ಹೊರಗಡೆ ಹೋಗುತ್ತೆ. ಮೈಸೂರನ್ನ ನಾನು ರಿಂಗ್ ರೋಡ್ ಮಾಡಿ ಇವತ್ತು ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನು ಪ್ಲಾನ್ ಮಾಡಿದ್ದು, ಯಾಕಂದರೆ ಟ್ರಾಫಿಕ್ ಒಳಗಡೆ ಬರಬಾರ್ದು. ಬೆಂಗಳೂರು ಮೇನ್ ಟ್ರಾಫಿಕ್ ಜಾಮ್ ಯಾಕಾಗುತ್ತೆ? ಬಳ್ಳಾರಿ ಕಡೆಯಿಂದ ಹೋಗಲಿ, ಚೆನ್ನೈ ಕಡೆಯಿಂದ ಬರಲಿ, ಎಲ್ಲನೂ ಕೂಡ ಹಾರ್ಟ್ ಆಫ್ ದಿ ಸಿಟಿಗೆ ಬರಬೇಕು. ಅವ್ನು ಯಾಕೆ ಬೇಕು? ಏರ್ಪೋರ್ಟಲ್ಲಿ ಇಳಿದವನು ಆ ಕಡೆಯಿಂದಾಗಿ ಡಾಬಾಸ್ಪೇಟೆಗಾಗಿ ಅವ್ನು ಮೈಸೂರಿಗೆ ಹೋಗೋನಿದ್ರೆ ರಾಮನಗರದ ಹತ್ರ ಬಂದು ಜಾಯ್ನ್ ಆಗಿ ಆಚೆ ಹೋಗ್ತಾನೆ, ಆ ಕಡೆ ಕನಕಪುರಕ್ಕೆ ಹೋಗೋನು, ಈ ಕಡೆಯಿಂದ ಹೋಗ್ತಾನೆ, ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗ್ತಾನೆ. STR ಅನ್ನು ಕಂಪ್ಲೀಟ್ ಮಾಡಿ, 90 ಮೀಟರ್ಸ್ ರೋಡ್ ಮಾಡಿ, ಅದರ ಮೀಡಿಯನ್ ಏನಿದೆಲ್ಲ 15 ಮೀಟರ್ಸ್ ಮೀಡಿಯನ್ ಮಾಡಿ. ಆ ಮೀಡಿಯನ್ ಒಳಗಡೆ ಮುಂದೆ ಮೆಟ್ರೋ, ಮೋನೋ ಹೋಗಬೇಕು. ನ್ಯೂಯಾರ್ಕ್ ಬಗ್ಗೆ, ಲಂಡನ್ ಬಗ್ಗೆ, ಇನ್ನೊಂದ್ರ ಬಗ್ಗೆ ನಾವೆಲ್ಲ ಕಥೆ ಹೇಳ್ತೀವಲ್ಲ. ಯಾವಾಗ ಲಂಡನ್ನಲ್ಲಿ 1880s ಟ್ಯೂಬ್ ಬಂದಿರೋದು, ಅಂಡರ್ಗ್ರೌಂಡ್ ಟ್ರೈನ್ ಅವತ್ತು ಬಂದಿದೆ. ಅದು ನ್ಯೂಯಾರ್ಕಲ್ಲಿ 200 ವರ್ಷದ ಹಿಂದೆ ಪ್ಲಾನ್ ಮಾಡಿದ್ದಾರೆ. ನೀವು ಬೆಂಗಳೂರಿನಲ್ಲಿ ಬರೀ ರಿಯಲ್ ಎಸ್ಟೇಟ್ ರಾಜಕಾರಣಿಗಳು ಬೆಂಗಳೂರನ್ನ ಲೇಔಟ್ ಮಾಡ್ಕೊಂಡು ಹೋಗಿ ಅದಕ್ಕೆಲ್ಲ ಬಿಡಿಯೋದವ್ರು ಪರ್ಮಿಷನ್ ಕೊಟ್ಬಿಟ್ಟು ರೋಡೆಲ್ಲ ಈಗ ಕಿಷ್ಕಿಂದೆ ಥರ ಇಷ್ಟು ಚೋಟಾ ರೋಡ್ ಮಾಡ್ಕೊಂಬಿಟ್ಟು ಇವತ್ತು ನಾವು ಅದು ಬೇರೆ ದೊಡ್ಡ ದೊಡ್ಡ ನಗರಗಳದನ್ನು ನಾವು ಕನಸನ್ನು ಹೇಳೋಕ್ಕಾಗಲ್ಲ. ಬೆಂಗಳೂರದೇ ಬೇರೆಯೇ ಅಪ್ರೋಚ್ ಇಟ್ಕೊಂಡು ನಾವು ಅದನ್ನು ಮಾಡಬೇಕು.